ಹಾಯ್ ಸ್ನೇಹಿತರೆ, ಎಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮೊಂದು ವಾಟ್ಸಪ್ ಆ್ಯಕ್ಟಿವಿಟಿ ಸ್ಟೇಟಸನ್ನು ಆಫ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಕಾರ್ನರ್ನಲ್ಲಿ ನಿಮಗೆ 3 ಲೈನ್ಸ್ ಕಾಣಿಸ್ತಾ ಇರ್ಬೋದು. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಒಂದು ಮೆನು ಓಪನ್ ಆಗುತ್ತೆ. ಇದರಲ್ಲಿ ಕೆಳಗಡೆ ಲಾಸ್ಟ್ನಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಅಕೌಂಟ್ ಕೆಳಗಡೆ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ. ಒಂದು ಪ್ರೈವಸಿ ಸೆಟ್ಟಿಂಗ್ಸ್ ಇದೆಯಲ್ಲ, ಈ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಸ್ನೇಹಿತರೆ, ನಿಮಗೆ ಇಲ್ಲಿ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಫಸ್ಟ್ ಆಪ್ಷನಲ್ಲಿ ತೋರಿಸ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ 4 ಆಪ್ಷನ್ ತೋರಿಸುತ್ತೆ ಸ್ನೇಹಿತರೆ. ನೀವು ಫಸ್ಟಲ್ಲಿ ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎವ್ರಿ ಒನ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಯಾರು ಬೇಕಾದರೂ ನೋಡ್ಬೋದು. ಸೆಕೆಂಡ್ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಕಾಂಟ್ಯಾಕ್ಟ್ ಅಷ್ಟೇ ನೋಡ್ಬೋದು. ಥರ್ಡಲ್ಲಿರೋದನ್ನು ನೋಬಡಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮೊಂದು ಆನ್ಲೈನ್ ಆ್ಯಕ್ಟಿವಿಟಿ ಯಾರು ಕೂಡ ನೋಡೋಕ್ಕಾಗಲ್ಲ ಸ್ನೇಹಿತರೆ, ಅಂದರೆ ಅದು ವಿಸಿಬಲ್ ಇರೋದಿಲ್ಲ. ಮತ್ತು ಇಲ್ಲಿ ನಿಮಗೆ ಕೆಳಗಡೆನೂ ಹೂ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಅಂತ ಇದೆಯಲ್ಲ, ಇದರಲ್ಲಿ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ ಇಡಿ. ಇದರಿಂದ ಯಾರು ಕೂಡ ನಿಮ್ಮೊಂದು ಲಾಸ್ಟ್ ಸೀನನ್ನು ನೋಡೋಕ್ಕಾಗಲ್ಲ. ಅಥವಾ ಎವ್ರಿ ಒನ್ ಇಟ್ಟರೆ ನೀವು ಯಾರು ಬೇಕಾದರೂ ನೋಡ್ಬೋದು ಸ್ನೇಹಿತರೆ. ಈ ರೀತಿ ಒಂದು ನಿಮ್ಮೊಂದು ವಾಟ್ಸಪ್ ಸೆಟ್ಟಿಂಗ್ ಇರುತ್ತೆ. ಇದನ್ನು ನೋಬಡಿ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನೀವು ಆನ್ಲೈನ್ ಇದ್ದರೂ ಕೂಡ ಆಫ್ಲೈನ್ ಅಂತಲೇ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಮತ್ತು ಇದರ ಜೊತೆ ನಾನು ನಿಮಗೆ ಇನ್ನೊಂದು ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮೊಂದು ಪ್ರೊಫೈಲ್ ಪಿಕ್ಚರನ್ನು ಯಾರು ನೋಡ್ಬೋದು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಪ್ರೊಫೈಲ್ ಪಿಕ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನೋಡಿ ಮೈ ಕಾಂಟ್ಯಾಕ್ಟ್ ಅಂತ ಇದೆ. ನೀವು ಇದನ್ನು ಎವ್ರಿ ಒನ್ ಅಂತ ಕೂಡ ಮಾಡ್ಬೋದು, ಯಾರು ಬೇಕಾದರೂ ನೋಡ್ಬೋದು ಅಂತ ಸೆಲೆಕ್ಟ್ ಮಾಡ್ಬೋದು. ಇದರಿಂದ ಯಾರು ಬೇಕಾದರೂ ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ನ ನೋಡ್ಬೋದು. ಅಥವಾ ನೀವು ಇಲ್ಲಿ ನೋಡ್ಬೋದು, ಲಾಸ್ಟ್ನಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ ನೋಬಡಿ ಅಂತ. ಈ ನೋಬಡಿ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ಯಾರು ಕೂಡ ನೋಡೋಕ್ಕಾಗಲ್ಲ ಸ್ನೇಹಿತರೆ, ಅದು ಯಾರಿಗೂ ವಿಸಿಬಲ್ ಇರೋದಿಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ಒಂದು ನಮ್ಮ ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.